ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ಇದ್ದಾರೆ ನನ್ನ ಕೊಲೀಗ್ ರಂಜಿತ್ ಶಿರಿಯಾರ್. ಈಗ ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ನವೆಂಬರ್ ಕ್ರಾಂತಿಯ ಕಿಚ್ಚು ಇನ್ಮೇಲೆ ಅಸಲಿ ಆಟ ಶುರು. ನವೆಂಬರ್ 15ರ ನಂತರ ಅಸಲಿ ಆಟ ಶುರುವಾಗುತ್ತಾ ಅನ್ನೋಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ನವೆಂಬರ್ನಿಂದ ಮಾರ್ಚ್ವರೆಗೆ ಕಾಂಗ್ರೆಸ್ನಲ್ಲಿ ಕ್ರಾಂತಿಯ ಕಿಡಿ ಹೊತ್ಕೊಳ್ಳಿಕ್ಕಿದೆ. ಸಿಎಂ ದೆಹಲಿ ಪ್ರವಾಸದಿಂದಲೇ ಗೇಮ್ ಶುರುವಾಗುತ್ತಾ? ಇವೆಲ್ಲವೂ ಕೂಡ ಈಗ ಪ್ರಶ್ನೆ ಆಗಿದೆ. ನವೆಂಬರ್ 15ರ ನಂತರ ಅಸಲಿ ಆಟ ಶುರುವಾಗುತ್ತಾ? ನವೆಂಬರ್ನಿಂದ ಮಾರ್ಚ್ವರೆಗೆ ಕಾಂಗ್ರೆಸ್ನಲ್ಲಿ ಕ್ರಾಂತಿಯ ಕಿಡಿ. ಆ ಕಿಡಿ ಪವರ್ ಶೇರಿಂಗ್ ಅನ್ನುವಂಥದ್ದನ್ನ ಸತ್ಯ ಮಾಡುತ್ತಾ, ಸಿಎಂ ಪಟ್ಟವನ್ನ ಬದಲಿಸುತ್ತಾ ಅನ್ನೋ ಪ್ರಶ್ನೆ ಇದೆ. ನವೆಂಬರ್ ಕ್ರಾಂತಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡ್ತಾ ಇದೆ. ನವೆಂಬರ್ ಕ್ರಾಂತಿ ಮುಖ್ಯಮಂತ್ರಿಗಳ ಕುರ್ಚಿಯನ್ನ ಬದಲಿಸುತ್ತೆ ಅನ್ನುವ ಚರ್ಚೆ ಈಗ ಮುಂದುವರಿಯುವಂತೆ ಮಾಡಿದೆ. ನವೆಂಬರ್ ಕ್ರಾಂತಿ ಎಲ್ಲ ರಾಜಕೀಯ ದಿಕ್ಕು ದೆಸೆಯನ್ನ ಬದಲಾಯಿಸುವಂತಹ ಸೂಚನೆಯನ್ನ ಕೊಡುವ ಹಾಗೆ ಕಾಣಿಸ್ತಾ ಇದೆ. ಹೈಕಮಾಂಡ್ನಲ್ಲಿ ಸಿಎಂ ಬದಲಾವಣೆಯ ಕಗ್ಗಂಟು ಒಂದು ಕಡೆಯಲ್ಲಿದೆ. ಸಿಎಂ ಬದಲಾದರೆ ಮತ್ತೆರಡು ರಾಜ್ಯದಲ್ಲೂ ಕೂಡ ಬಡಿದಾಟ ಆಗೋದು ಗ್ಯಾರಂಟಿ. ತೆಲಂಗಾಣ, ಹಿಮಾಚಲ ಪ್ರದೇಶದಲ್ಲೂ ಕೂಡ ಕ್ರಾಂತಿಯ ಕಿಚ್ಚು ಮೊಳಗಬಹುದು. ಹೀಗಾಗಿ ಅಡಕತೊರೆಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಸಿಲುಕಿಕೊಂಡಿದೆ. ಹೈಕಮಾಂಡ್ನಲ್ಲಿ ಸಿಎಂ ಬದಲಾವಣೆಯ ಕಗ್ಗಂಟು ಒಂದು ವೇಳೆ ಏನಾದರೂ ಆ ರೀತಿ ತೀರ್ಮಾನ ಹೈಕಮಾಂಡ್ ಮಾಡ್ತು ಅಂತೇಳಿ ಆದ್ರೆ ಬೇರೆರಡು ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯಾಗಿ ಗೊಂದಲ ಮುಂದುವರೆದು ಕಾಂಗ್ರೆಸ್ ಅಧಪತನವನ್ನ ತಲುಪಬಹುದು ಅನ್ನುವಂಥ ಭಯವೂ ಕೂಡ ಇದೆ. ಈ ನಿಟ್ಟಿನಲ್ಲಿ ಇಂಥ ಹೈ ರಿಸ್ಕ್ಗೆ ಕಾಂಗ್ರೆಸ್ ಹೈಕಮಾಂಡ್ ಕೈ ಹಾಕುತ್ತಾ? ಒಂದು ವೇಳೆ ಆ ರೀತಿ ಏನಾದರೂ ಮಾಡದೇ ಇದ್ರೆ ರಾಜ್ಯದಲ್ಲಿರುವಂಥ ನಾಯಕರುಗಳು, ಅದರಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅಂತೂ ಸುಮ್ಮನಿರ್ತಾರ? ಸಿದ್ದರಾಮಯ್ಯನವರ ಬಣ 5 ವರ್ಷ ಸಿಎಂಎ ಸಿದ್ದರಾಮಯ್ಯನ ಆಗಿರಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನ ನೋಡ್ಕೊಂಡು ಹಂಗೆ ಸುಮ್ಮನೆ ಇರುತ್ತಾ? ಭಾರಿ ಕುತೂಹಲ ಕೆರಳಿಸ್ತಾ ಇದೆ ಹೈಕಮಾಂಡ್ನ ನಡೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ಇದ್ದಾರೆ ನನ್ನ ಕೊಲೀಗ್ ರಂಜಿತ್ ಶಿರಿಯಾರ್. ಈಗ ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ನವೆಂಬರ್ ಕ್ರಾಂತಿಯ ಕಿಚ್ಚು ಇನ್ಮೇಲೆ ಅಸಲಿ ಆಟ ಶುರು. ನವೆಂಬರ್ 15ರ ನಂತರ ಅಸಲಿ ಆಟ ಶುರುವಾಗುತ್ತಾ ಅನ್ನೋಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ನವೆಂಬರ್ನಿಂದ ಮಾರ್ಚ್ವರೆಗೆ ಕಾಂಗ್ರೆಸ್ನಲ್ಲಿ ಕ್ರಾಂತಿಯ ಕಿಡಿ ಹೊತ್ಕೊಳ್ಳಿಕ್ಕಿದೆ. ಸಿಎಂ ದೆಹಲಿ ಪ್ರವಾಸದಿಂದಲೇ ಗೇಮ್ ಶುರುವಾಗುತ್ತಾ? ಇವೆಲ್ಲವೂ ಕೂಡ ಈಗ ಪ್ರಶ್ನೆ ಆಗಿದೆ. ನವೆಂಬರ್ 15ರ ನಂತರ ಅಸಲಿ ಆಟ ಶುರುವಾಗುತ್ತಾ? ನವೆಂಬರ್ನಿಂದ ಮಾರ್ಚ್ವರೆಗೆ ಕಾಂಗ್ರೆಸ್ನಲ್ಲಿ ಕ್ರಾಂತಿಯ ಕಿಡಿ. ಆ ಕಿಡಿ ಪವರ್ ಶೇರಿಂಗ್ ಅನ್ನುವಂಥದ್ದನ್ನ ಸತ್ಯ ಮಾಡುತ್ತಾ, ಸಿಎಂ ಪಟ್ಟವನ್ನ ಬದಲಿಸುತ್ತಾ ಅನ್ನೋ ಪ್ರಶ್ನೆ ಇದೆ. ನವೆಂಬರ್ ಕ್ರಾಂತಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡ್ತಾ ಇದೆ. ನವೆಂಬರ್ ಕ್ರಾಂತಿ ಮುಖ್ಯಮಂತ್ರಿಗಳ ಕುರ್ಚಿಯನ್ನ ಬದಲಿಸುತ್ತೆ ಅನ್ನುವ ಚರ್ಚೆ ಈಗ ಮುಂದುವರಿಯುವಂತೆ ಮಾಡಿದೆ. ನವೆಂಬರ್ ಕ್ರಾಂತಿ ಎಲ್ಲ ರಾಜಕೀಯ ದಿಕ್ಕು ದೆಸೆಯನ್ನ ಬದಲಾಯಿಸುವಂತಹ ಸೂಚನೆಯನ್ನ ಕೊಡುವ ಹಾಗೆ ಕಾಣಿಸ್ತಾ ಇದೆ. ಹೈಕಮಾಂಡ್ನಲ್ಲಿ ಸಿಎಂ ಬದಲಾವಣೆಯ ಕಗ್ಗಂಟು ಒಂದು ಕಡೆಯಲ್ಲಿದೆ. ಸಿಎಂ ಬದಲಾದರೆ ಮತ್ತೆರಡು ರಾಜ್ಯದಲ್ಲೂ ಕೂಡ ಬಡಿದಾಟ ಆಗೋದು ಗ್ಯಾರಂಟಿ. ತೆಲಂಗಾಣ, ಹಿಮಾಚಲ ಪ್ರದೇಶದಲ್ಲೂ ಕೂಡ ಕ್ರಾಂತಿಯ ಕಿಚ್ಚು ಮೊಳಗಬಹುದು. ಹೀಗಾಗಿ ಅಡಕತೊರೆಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಸಿಲುಕಿಕೊಂಡಿದೆ. ಹೈಕಮಾಂಡ್ನಲ್ಲಿ ಸಿಎಂ ಬದಲಾವಣೆಯ ಕಗ್ಗಂಟು ಒಂದು ವೇಳೆ ಏನಾದರೂ ಆ ರೀತಿ ತೀರ್ಮಾನ ಹೈಕಮಾಂಡ್ ಮಾಡ್ತು ಅಂತೇಳಿ ಆದ್ರೆ ಬೇರೆರಡು ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯಾಗಿ ಗೊಂದಲ ಮುಂದುವರೆದು ಕಾಂಗ್ರೆಸ್ ಅಧಪತನವನ್ನ ತಲುಪಬಹುದು ಅನ್ನುವಂಥ ಭಯವೂ ಕೂಡ ಇದೆ. ಈ ನಿಟ್ಟಿನಲ್ಲಿ ಇಂಥ ಹೈ ರಿಸ್ಕ್ಗೆ ಕಾಂಗ್ರೆಸ್ ಹೈಕಮಾಂಡ್ ಕೈ ಹಾಕುತ್ತಾ?
ಒಂದು ವೇಳೆ ಆ ರೀತಿ ಏನಾದರೂ ಮಾಡದೇ ಇದ್ರೆ ರಾಜ್ಯದಲ್ಲಿರುವಂಥ ನಾಯಕರುಗಳು, ಅದರಲ್ಲೂ ಕೂಡ DK ಶಿವಕುಮಾರ್ ಅಂತೂ ಸುಮ್ಮನಿರ್ತಾರ? ಸಿದ್ದರಾಮಯ್ಯನವರ ಬಣ 5 ವರ್ಷ CM ಸಿದ್ದರಾಮಯ್ಯನ ಆಗಿರಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನ ನೋಡ್ಕೊಂಡು ಹಂಗೆ ಸುಮ್ಮನೆ ಇರುತ್ತಾ? ಭಾರಿ ಕುತೂಹಲ ಕೆರಳಿಸ್ತಾ ಇದೆ ಹೈಕಮಾಂಡ್ನ ನಡೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ಇದ್ದಾರೆ ನನ್ನ ಕೊಲೀಗ್ ರಂಜಿತ್ ಶಿರಿಯಾರ್. ಈಗ ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ನವೆಂಬರ್ ಕ್ರಾಂತಿಯ ಕಿಚ್ಚು, ಇನ್ಮೇಲೆ ಅಸಲಿ ಆಟ ಶುರು. ನವೆಂಬರ್ 15ರ ನಂತರ ಅಸಲಿ ಆಟ ಶುರುವಾಗುತ್ತಾ ಅನ್ನೋಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ನವೆಂಬರ್ನಿಂದ ಮಾರ್ಚ್ ವರೆಗೆ ಕಾಂಗ್ರೆಸ್ನಲ್ಲಿ ಕ್ರಾಂತಿಯ ಕಿಡಿ ಹೊತ್ಕೊಳ್ಳಿಕ್ಕಿದೆ. ಸಿಎಂ ದೆಹಲಿ ಪ್ರವಾಸದಿಂದಲೇ ಗೇಮ್ ಶುರುವಾಗುತ್ತಾ? ಇವೆಲ್ಲವೂ ಕೂಡ ಈಗ ಪ್ರಶ್ನೆ ಆಗಿದೆ. ನವೆಂಬರ್ 15ರ ನಂತರ ಅಸಲಿ ಆಟ ಶುರುವಾಗುತ್ತಾ? ನವೆಂಬರ್ನಿಂದ ಮಾರ್ಚ್ ವರೆಗೆ ಕಾಂಗ್ರೆಸ್ನಲ್ಲಿ ಕ್ರಾಂತಿಯ ಕಿಡಿ. ಆ ಕಿಡಿ ಪವರ್ ಶೇರಿಂಗ್ ಅನ್ನುವಂಥದ್ದನ್ನ ಸತ್ಯ ಮಾಡುತ್ತಾ, ಸಿಎಂ ಪಟ್ಟವನ್ನ ಬದಲಿಸುತ್ತಾ ಅನ್ನೋ ಪ್ರಶ್ನೆ ಇದೆ. ನವೆಂಬರ್ ಕ್ರಾಂತಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡ್ತಾ ಇದೆ. ನವೆಂಬರ್ ಕ್ರಾಂತಿ ಮುಖ್ಯಮಂತ್ರಿಗಳ ಕುರ್ಚಿಯನ್ನ ಬದಲಿಸುತ್ತೆ ಅನ್ನುವ ಚರ್ಚೆ ಈಗ ಮುಂದುವರಿಯುವಂತೆ ಮಾಡಿದೆ. ನವೆಂಬರ್ ಕ್ರಾಂತಿ ಎಲ್ಲ ರಾಜಕೀಯ ದಿಕ್ಕು ದೆಸೆಯನ್ನ ಬದಲಾಯಿಸುವಂತಹ ಸೂಚನೆಯನ್ನ ಕೊಡುವ ಹಾಗೆ ಕಾಣಿಸ್ತಾ ಇದೆ. ಹೈಕಮಾಂಡ್ನಲ್ಲಿ ಸಿಎಂ ಬದಲಾವಣೆಯ ಕಗ್ಗಂಟು ಒಂದು ಕಡೆಯಲ್ಲಿದೆ. ಸಿಎಂ ಬದಲಾದರೆ ಮತ್ತೆರಡು ರಾಜ್ಯದಲ್ಲೂ ಕೂಡ ಬಡಿದಾಟ ಆಗೋದು ಗ್ಯಾರಂಟಿ. ತೆಲಂಗಾಣ, ಹಿಮಾಚಲ ಪ್ರದೇಶದಲ್ಲೂ ಕೂಡ ಕ್ರಾಂತಿಯ ಕಿಚ್ಚು ಮೊಳಗಬಹುದು. ಹೀಗಾಗಿ ಅಡಕತೊರೆಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಸಿಲುಕಿಕೊಂಡಿದೆ. ಹೈಕಮಾಂಡ್ನಲ್ಲಿ ಸಿಎಂ ಬದಲಾವಣೆಯ ಕಗ್ಗಂಟು. ಒಂದು ವೇಳೆ ಏನಾದರೂ ಆ ರೀತಿ ತೀರ್ಮಾನ ಹೈಕಮಾಂಡ್ ಮಾಡ್ತು ಅಂತೇಳಿ ಆದ್ರೆ ಬೇರೆರಡು ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯಾಗಿ ಗೊಂದಲ ಮುಂದುವರೆದು ಕಾಂಗ್ರೆಸ್ ಅಧಪತನವನ್ನ ತಲುಪಬಹುದು ಅನ್ನುವಂಥ ಭಯವೂ ಕೂಡ ಇದೆ. ಈ ನಿಟ್ಟಿನಲ್ಲಿ ಇಂಥ ಹೈ ರಿಸ್ಕ್ಗೆ ಕಾಂಗ್ರೆಸ್ ಹೈಕಮಾಂಡ್ ಕೈ ಹಾಕುತ್ತಾ? ಒಂದು ವೇಳೆ ಆ ರೀತಿ ಏನಾದರೂ ಮಾಡದೇ ಇದ್ರೆ ರಾಜ್ಯದಲ್ಲಿರುವಂಥ ನಾಯಕರುಗಳು, ಅದರಲ್ಲೂ ಕೂಡ DK ಶಿವಕುಮಾರ್ ಅಂತೂ ಸುಮ್ಮನಿರ್ತಾರ? ಸಿದ್ದರಾಮಯ್ಯನವರ ಬಣ 5 ವರ್ಷ CM ಸಿದ್ದರಾಮಯ್ಯನ ಆಗಿರಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನ ನೋಡ್ಕೊಂಡು ಹಂಗೆ ಸುಮ್ಮನೆ ಇರುತ್ತಾ? ಭಾರಿ ಕುತೂಹಲ ಕೆರಳಿಸ್ತಾ ಇದೆ ಹೈಕಮಾಂಡ್ನ ನಡೆ.